ಹೆಲೋ ಫ್ರೆಂಡ್ಸ್, ಏನು ಸಖತ್ತಾಗಿರುತ್ತೆ ಗೊತ್ತಾ ಇದು ಮಾಜಾ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಟೆಟ್ರಾ ಪ್ಯಾಕಲ್ಲಿ ಅಥವಾ ಬಾಟಲಲ್ಲಿ ಯಾವ ರೀತಿಯಾಗಿ ಟೇಸ್ಟ್ ನಿಮಗೆ ಸಿಗುತ್ತೆ, ಎಕ್ಸಾಕ್ಟ್ ಟೇಸ್ಟು ಈ ಮಾಜಾದಲ್ಲಿ ನಿಮ್ಗೆ ಸಿಗುತ್ತೆ. ಈಗ ನೋಡೋಣ ಅಲ್ವಾ ಹೇಗೆ ಮಾಡೋದು ಅಂತ. ನೋಡಿ, ನಾನು ಮೊದಲಿಗೆ 2 ಮಾವಿನ ಹಣ್ಣುಗಳನ್ನು ಸಿಪ್ಪೆ ಸುಳಿದು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಗಿಣಿ ಮಾವಿನಕಾಯಿ, ಏನಂತೀವಿ ತೋತಾಪುರಿ ಮಾವಿನಕಾಯಿ ಕೂಡ ಅಷ್ಟೇ ನೀವು ಕಟ್ ಮಾಡಿ ಹಾಕೋಬೇಕು. ಸಾರಿ, ನಾನಿಲ್ಲಿ ಹಾಕ್ಕೊಂಡಿಲ್ಲ, ಮನೆಯಲ್ಲಿ ಇಲ್ಲದೆ ಇದ್ದಿದ್ದ ಕಾರಣ ನಾನು ಬರೀ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ನೀವು ಮರಿದಲೆ ಒಂದು ಮಾವಿನಕಾಯಿನ ಕೂಡ ಹಚ್ಚಿ ಸಣ್ಣದಾಗಿ ಹಚ್ಚಿ ಅಥವಾ ತುರಿದು ಹಾಕ್ಕೊಳ್ಳಿ. ನಂತರ ನಾನು 1 ಕಪ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. 2 ಮಾವಿನಕಾಯಿಗೆ 1 ಕಪ್ ಸಕ್ಕರೆ ಸಾಕಾಗುತ್ತೆ. ನೀವು ಇದ್ರ ಜೊತೆ ಕಾಯಿ ಕೂಡ ಸೇರಿಸ್ತೀರಾ ಅಂತಂದರೆ 1.5 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ಳಿ. ನೋಡಿದ್ರಲ್ಲ, ನಾನು ಗ್ರೈಂಡ್ ಮಾಡ್ಕೊಬಂದೆ. ಒಂದು ಸ್ವಲ್ಪ ಕೂಡ ಪಲ್ಪು ದಪ್ಪ ಪೀಸ್ಗಳು ಏನೂ ಸಿಗದೆ ಇರೋ ಥರ ನೀಟಾಗಿ ಫೈನ್ ಪೇಸ್ಟ್ ಥರ ನಾವು ರುಬ್ಕೊಬರಬೇಕು. ನಂತರ ಒಂದು ಪ್ಯಾನಲ್ಲಿ ಇಟ್ಕೊಂಡು ನಾವು ರುಬ್ಕೊಂಬಂದಿರುವಂತಹ ಮಾವಿನಕಾಯಿ ಮಿಶ್ರಣನ ಮತ್ತು ಸಕ್ಕರೆ ಆ್ಯಡ್ ಮಾಡಿ ನಾವು ಗ್ರೈಂಡ್ ಮಾಡ್ಕೊಂಬಂದಿದ್ದಂತಹ ಮಿಶ್ರಣನ ಈ ರೀತಿ ಪ್ಯಾನಲ್ಲಿ ಹಾಕಿ ನಂತರ ನೀವು ಕೈ ಆಡಿಸ್ಕೋತಾ ಇರಬೇಕು. ಯಾಕೆಂದರೆ ನಾನಿಲ್ಲಿ ನಾನ್ ಸ್ಟಿಕ್ ಪ್ಯಾನ್ ಯೂಸ್ ಮಾಡಿರೋದ್ರಿಂದ ತಳ ಹಿಡಿಯುತ್ತೆ. ನೀವು ಕೂಡ ಅಷ್ಟೇ ಈ ರೀತಿ ಏನಾದರೂ ಯೂಸ್ ಮಾಡಿದರೆ ಕೈ ಆಡಿಸ್ತಿರಬೇಕು. ಈಗ ನೋಡ್ಕೊಳ್ಳಿ, ನಿಮಗೆ ಸ್ವಲ್ಪ ಶುಗರ್ ಜಾಸ್ತಿ ಬೇಕು ಅಂದರೆ ಇವಾಗ ಕೂಡ ನೀವು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಸ್ನೇಹಿತರೆ. ಸೊ ಇದು ಮಾಡೋದ್ರಿಂದ ನಿಮಗೆ ಎಷ್ಟೊಂದು ದುಡ್ಡು ಕೂಡ ಉಳಿಸ್ಬೋದು. ಹಾಗೆಯೇ ನಿಮ್ಮ ಮಕ್ಕಳಿಗೆ ಒಂದು ಹೆಲ್ದಿ ಆಗಿರುವಂತಹ ಡ್ರಿಂಕ್ನ ನೀವೇ ಮಾಡಿಕೊಡ್ಬೋದು. ಆರ್ಟಿಫಿಷಿಯಲ್ ಆಗಿ ಆ್ಯಡ್ ಮಾಡಿರುವಂತಹ ಕಲರ್ಸು ಅದನ್ನೆಲ್ಲ ಕೊಡೋದ್ರಿಂದ ಹೆಲ್ತ್ ಮೇಲೆ ಮಕ್ಕಳಿಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಇಲ್ಲಿ ನಾನು ಯಾವುದೇ ರೀತಿಯಾದಂತಹ ಫುಡ್ ಕಲರು ಏನೂ ಬಳಸಲಿಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಕಲರು. ಸೊ ಈಗ ಆಗಿದೆ ಸ್ನೇಹಿತರೆ. ಇದನ್ನು ನಾವು ಒಂದು 3 ನಿಮಿಷ ಕುದಿಸಿದ್ರೆ ಸಾಕು. ನಂತರ ಇಳಿಸ್ಬಿಟ್ಟು ಸ್ವಲ್ಪ ಹಾರಕ್ಕೆ ಬಿಡಬೇಕು. ತಣ್ಣಗಾದ ನಂತರ ನಾವು ಇದನ್ನು ನಾನು ಏನು ಮಾಡ್ತೀನಿ, ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ನಿಮಗೆ ಮಾಜಾ ಯಾವ ಕನ್ಸಿಸ್ಟೆನ್ಸಿಲಿ ಇರುತ್ತೆ ಅಂದರೆ ಫ್ಲೋಯಿಯಾಗಿ ನೀರು ಎಷ್ಟು ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು 2 ಗ್ಲಾಸ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು. ಈಗ ನಾನು ಇದನ್ನು ಒಂದು ಬೌಲಿಗೆ ನೋಡಿ ಈ ರೀತಿಯಾಗಿ ಒಂದು ಬೌಲಿಗೆ ಹಾಕ್ಕೊಂಡು ಇದನ್ನ ಒಂದು ಲಿಡ್ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಇದನ್ನು ಒಂದು 20 ನಿಮಿಷ ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಣ್ಣಗಾದ್ಮೇಲೆ ಕುಡಿದ್ರೆ ಎಕ್ಸಾಕ್ಟ್ ನೀವು ಹೊರ್ಗಡೆ ಶಾಪಿಂದ ತಂದಿರುವಂತಹ ಒಂದು ಪ್ಯಾಕೆಟ್, ಟೆಟ್ರಾ ಪ್ಯಾಕೆಟ್ ಏನಿರ್ಬೋದು ಅಥವಾ ಮಾಜಾ ಬಾಟಲ್, ಫ್ರೂಟಿ ಬಾಟಲಲ್ಲಿ ಸಿಗುವಂತಹ ಜ್ಯೂಸ್ ಎಕ್ಸಾಕ್ಟ್ ಟೇಸ್ಟು ನಿಮ್ಮ ಮನೆಯಲ್ಲೇ ನೀವೇ ಕೈಯಾರ ಮಾಡಿರೋದ್ರಲ್ಲಿ ಸಿಗುತ್ತೆ. ಅಷ್ಟೊಂದು ರುಚಿಯಾಗಿ ಬರುತ್ತೆ. ಮಾಜಾ ತುಂಬಾ ಈಸಿ ಪ್ರಿಪ್ರೇಷನು. ಸೊ ನಿಮ್ಮ ಮಕ್ಕಳಿಗೆ ಆರಾಮಾಗಿ ನೀವು ಮಾಡಿಕೊಡಿ, ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ. ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೆಯೇ ಈ ಸಮ್ಮರಲ್ಲಿ ಒಂದು ಪರ್ಫೆಕ್ಟ್ ಆಗಿರುವಂತಹ ಸೀಸನಲ್ ಫ್ರೂಟ್ನ ಯೂಸ್ ಮಾಡಿರುವಂತಹ ಜ್ಯೂಸು ನಿಮ್ಗೆ ಇಷ್ಟ ಆಗಿರುತ್ತೆ. ಬಾಯ್ ಸ್ನೇಹಿತರೆ.